ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಬ್ರು ಸೇರ್ಕೊಂಡು ರಾಂಗ್ ವ್ಯಕ್ತಿ ಇನ್ಫಾರ್ಮೇಶನ್ ರಾಂಗ್ ನಂಬರ್ನ ಕೊಡ್ತೀರಾ? ನನ್ನ ಮಗ ಫಸ್ಟ್ ತಗ್ಲಾಕೊಂಡ್ಲಿ, ಆಮೇಲೆ ಇದೆ ನಿಮ್ಮಿಬ್ರಿಗೂ ಮಾರಿ ಹಬ್ಬ. ಈ ಮಂತ್ರನ ಹತ್ರನೇ ಆಟ ಆಡಕ್ ಬರ್ತೀರಾ? ಅಪ್ಪ ಯಜಮಾನ್ರೆ, ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ನಿಮ್ಮ ಅತ್ತೆಗೊಂದು ಫೋನ್ ಮಾಡು, ಗುರುಗಳೇನೋ ಮಾತಾಡ್ಬೇಕಂತೆ. ಮಾಡಪ್ಪ, ಆ ಫೋನ್ ಮಾಡು, ಸ್ಪೀಕರ್ ಅಲ್ಲಿ ಹಾಕು. ಸರಿ ಯಜಮಾನ್ರೆ. ಅಮ್ಮ, ಯಾರ್ ಫೋನು? ನಿಮ್ಮ ಮಾವಂದು. ಸ್ಪೀಕರ್ ಹಾಕು, ಸ್ಪೀಕರ್ ಹಾಕು. ಹಲೋ ಚಿನ್ನು, ಹೇಳಪ್ಪ. ಇಲ್ಲಿ ಗುರುಗಳಿದ್ದಾರೆ, ಅವ್ರು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತೆ. 1 ನಿಮಿಷ ಕೊಟ್ಟೆ. ಅಮ್ಮ ನಮಸ್ಕಾರ. ಹೇಳಿ ಸ್ವಾಮಿಗಳೇ. ಹುಡುಗಿ ಹೆಸರೇನಮ್ಮ? ಇವಳ ಹೆಸರು ಮಾಧವಿ, ಸಿಂಹರಾಶಿ, ಮಖ ನಕ್ಷತ್ರ. ಸಿಂಹರಾಶಿ, ಮಖ ನಕ್ಷತ್ರ. ಹಾ, ದಿನಾಂಕ ಮತ್ತು ಸಮಯ? ಸೋಮವಾರ 21ನೇ ತಾರೀಕು 9ನೇ ತಿಂಗಳು ಬೆಳಿಗ್ಗೆ 8 ಗಂಟೆಗೆ ಹುಟ್ಟಿದ್ದಾಳೆ. ಅವತ್ತು ಹುಣ್ಣಿಮೆ ಬೇರೆ ಇತ್ತು. ಸರಿ ಸರಿ, ಆಯ್ತು ಆಯ್ತು ಆಯ್ತು. ಅಮ್ಮ, ಏನಕ್ಕಿರ್ಬೋದಮ್ಮ? ಇನ್ನೇನಕ್ಕೆ, ನಿನ್ ಮದುವೆಗೆ. ಹಾ, ನನ್ ಮದ್ವೆನಾ? ನನ್ನ ಮದ್ವೆ ಅಂತೆ, ನನ್ನ ಮದ್ವೆ ಅಂತೆ, ನನ್ನ ಮದ್ವೆ ಅಂತೆ, ನಂಗು ನಿಂಗು ಏನಂತೆ, ಲೋಕವೆಲ್ಲ ಗಿಲ್ಲಂತೆ, ಡುಮ್ ಡುಮ್ ಡುಮ್. ಓ ಬಿಡೆ. ಅಯ್ಯೋ, ಮದ್ವೆ ನಿಂದು, ನಂದಲ್ಲ. ನನಗೆ ಅಡ್ಗೆ ಮನೇಲಿ ಕೆಲಸ ಇದೆ. ನಿಮ್ದು ಜಾತಕ ಬರ್ಸಿದಾರೇನಪ್ಪ? ಇಲ್ಲ ಗುರು. ಇಲ್ವಾ? ಹೋಗ್ಲಿ. ರಾಶಿ, ನಕ್ಷತ್ರ, ಹಾ, ದಿನಾಂಕ ಗೊತ್ತು ಗುರುಗಳೇ. 16 ಹೇಳು ಹೋಗ್ಲಿ. ಮೀನರಾಶಿ, ರೇವತಿ ನಕ್ಷತ್ರ, 3ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ. ಸರಿ. ಇಬ್ರು ಜಾತಕನು ತುಂಬಾ ಬ್ರಹ್ಮಾಂಡವಾಗಿ ಹೊಂದುತ್ತೆ. ಲಗ್ನ ಕಟ್ಬೋದು, ಏನು ತೊಂದರೆ ಇಲ್ಲ. ಬರುವ ವೈಶಾಖಕ್ಕೆ ಒಳ್ಳೆ ಮುಹೂರ್ತ ಇದೆ, ಅವಾಗ ಮಾಡ್ಬಿಡಿ. ಖಂಡಿತ ಗುರುಗಳೇ, ಮದುವೆನ ವಿಜೃಂಭಣೆಯಿಂದ ಮಾಡ್ಬಿಡಣ. ಆಗ್ಲಿ, ಒಳ್ಳೇದಾಗ್ಲಿ. ಶುಭಸ್ಯ ಶೀಘ್ರಂ. ನಾನು ಕೊಟ್ಟಿರೋ ಮುಹೂರ್ತದಲ್ಲಿ ಇವರಿಬ್ರು ಮದುವೆ ಮಾಡಿದ್ರೆ 100 ಕಾಲ ದಂಪತಿಗಳಿಬ್ರು ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ಸಂತೋಷ. ಸುಮತಿ, ಬಾ ಗುರುಗಳೇ, ಎದ್ದೇಳಿ. ತಗೊಳ್ಳಿ, ಇಬ್ರಿಗೂ ಆಶೀರ್ವಾದ ಮಾಡಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುರ್ವೇಂದ್ರಿಯ ಪ್ರತಿಷ್ಠತೆ. ಮದುವೆ ಗಂಡಿಗೂ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಾನು ಹೊರಡ್ತೀನಿ ವೀರಣ್ಣವರೇ, ನಾನು ಹೋಗಿ ಸಂತೋಷ ಗುರುಗಳೇ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸುಮತಿ, ಇದು ನಮ್ಮ ಮನೇಲಿ ನಡೆಯೋ ಮೊದಲನೇ ಮದುವೆ. ವಿಜೃಂಭಣೆಯಿಂದ ಮಾಡಬೇಕು. ನೋಡಿದ್ಯಾ ಅವನ ಮುಖದಲ್ಲಿ ನಾಚಿಕೆ? ನೋಡಿದ್ಯಾ? ಹೌದು ರೀ. ನಮ್ ಶಂಕರಿಗೂ ನಮ್ಮನ್ ಬಿಟ್ರೆ ಇನ್ ಯಾರಿದಾರ ಹೇಳಿ? ಅವನು ನಮ್ಮ ಮನೆ ಮಗನೇ ಅಲ್ವಾ, ನಾವ್ ವಿಜೃಂಭಣೆಯಿಂದನೇ ಮಾಡೋಣ. ಹೌದು ಸುಮತಿ, ನಮ್ಮ ಮನೆ ಮಗನ್ ಅಪ್ಪ ಶಂಕರು, ಸಂತೋಷನಾ? ಖುಷಿನಾ? ನಿಮ್ಮ ಅತ್ತೆಗೊಂದು ಫೋನ್ ಮಾಡು.
ಯಜಮಾನ್ರೆ ಇವಾಗ ಅದೆಲ್ಲ ಯಾಕೆ ಫೋನಲ್ಲಿ ಅಂತ ಫೋನ್ ಮಾಡಿ ವಿಷಯ ತಿಳಿಸಪ್ಪ. ಅವ್ರಿಗೆ ಸಂತೋಷ ಆಗದ್ ಬೇಡನಪ್ಪ. ಫೋನ್ ಮಾಡೋದು ಯಾಕೆ ಸಂಕೋಚ ಮಾಡ್ಕೋತೀಯಾ? ಸರಿ. ಅಮ್ಮ, ಮಾವ ಫೋನ್ ಮಾಡ್ತಾ ಇದ್ದಾರೆ. ನೀನೇ ಫೋನ್ ಎತ್ ಮಾತಾಡೆ. ಅಯ್ಯೋ ನೀನ್ ಬಾರಮ್ಮ, ನನ್ ನಾಚಿಕೆ ಆಗತ್ತೆ. ಸರಿ ಸರಿ ಬಂದೇ ಇರು. ಇವಳ್ದೊಂದು ಬರೀ ನಾಚಿಕೆ ನಾಚಿಕೆ ಅಂತ ಇರ್ತಾಳೆ. ಕೊಡಿಲಿ. ಸ್ಪೀಕರ್ ಸ್ಪೀಕರ್ ಸ್ಪೀಕರ್. ಹಲೋ, ಹೇಳಪ್ಪ ಚಿನ್ನು. ಹಲೋ ಅತ್ತೆ, ಅದು ಮುಂದಿನ ತಿಂಗಳು ಒಳ್ಳೆ ಮುಹೂರ್ತದಲ್ಲೇನೆ ಮದುವೆ ಮಾಡ್ಬೋದು ಅಂತ ಗುರುಗಳು ಹೇಳಿದ್ದಾರೆ. ಯಜಮಾನ್ರು ಆದಷ್ಟು ಬೇಗ ಗುರುಗಳು ಹೇಳಿರೋ ಮುಹೂರ್ತದಲ್ಲೇ ಮಾಡ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಹೌದಪ್ಪ, ತುಂಬಾ ಸಂತೋಷ ಆಯ್ತಪ್ಪ. ಸರಿ ಅತ್ತೆ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿನಪ್ಪ. ಅಮ್ಮ ಅಮ್ಮ, ಒಂದ್ ನಿಮಿಷ ಬಂದೇ ಇರು. ಶಂಕ್ರು, ಸಂತೋಷನಾ? ನಿಮ್ಮ ಅತ್ತೆಗೂ ಸಂತೋಷನಾ? ಆದ್ರೆ ಎಲ್ರಿಗಿಂತ ಜಾಸ್ತಿ ನಮಗ್ ಸಂತೋಷ. ಮತ್ತೆ ಆಗದೆ ಇರುತ್ತಾ? ಆದಷ್ಟು ಬೇಗ ಓಲ್ಗ ಓದಿಸ್ಬಿಡೋಣ, ವಿಜೃಂಭಣೆಯಿಂದ ಮದುವೆ ಮಾಡಿ ಮುಗಿಸ್ಬಿಡೋಣ. ಅಲ್ಲಿ ನೋಡು, ಮುಖದಲ್ಲಿ ನಾಚಿಕೆ ನೋಡು, ನಾಚಿಕೆ ನೋಡು, ನಾಚಿಕೆ. ನೋಡಪ್ಪ ಶಂಕ್ರು, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ಅದ್ರ ಹಿಂದೆ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಏನೇ ಕೆಟ್ಟದಾಗ್ಲಿ ಅದ್ರ ಹಿಂದೆ ಒಳ್ಳೇದಾಗೇ ಆಗುತ್ತೆ ಅಂತ. ಸುಮತಿ, ಇನ್ನೇನು ಸ್ವಲ್ಪ ದಿನದಲ್ಲಿ ನಮ್ ಶಂಕರು ಮದ್ವೆ ಆಗ್ಬಿಡುತ್ತೆ. ಮುಂದಿನ ವರ್ಷದಲ್ಲಿ ನಮ್ಮಿಬ್ಬರ ಕೈಗೂ ಒಂದೊಂದು ಮೂಗು ಕೊಟ್ಬಿಡ್ತಾನೆ. ಏನಪ್ಪಾ ರೀ, ನೀವು ಬಿಟ್ರೆ ಆ ಮಗುದು ಜಾತಕ ನೋಡಿ ಅದಕ್ಕೂ ಮದ್ವೆ ಮಾಡ್ಬಿಡ್ತೀರಾ ಅನ್ಸುತ್ತೆ. ಏನ್ರಿ ನೀವು? ಸರಿ ಯಜಮಾನ್ರೆ, ನಾನು ಹಾಗಾದ್ರೆ ಒಂದೆರಡು ದಿನಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟು ಬರಲಾ? ನೀವೇನು ಚಿಂತೆ ಮಾಡಬೇಡಿ ಯಜಮಾನ್ರೆ. ತೋಟದಲ್ಲಿ ಕೆಲಸ ಮಾಡೋರಿಗೆ ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಅವ್ರಿಗೆ ಏನೇ ಬೇಕಾದ್ರೂ ನನಗೆ ಫೋನ್ ಮಾಡ್ತಾರೆ. ನೀವು ಖುದ್ದಾಗಿ ಭೇಟಿ ನೀಡೋ ಅವಶ್ಯಕತೆನೂ ಇಲ್ಲ. ಒಂದೆರಡು ದಿನ ಬಂದ್ಬಿಡ್ತೀನಿ. ಸರಿಪ್ಪ, ಸರಿ ಸರಿ ಹೊಡ್ಬಾ. ಅಂದ್ರೆ ನನ್ಗೇನ್ ಕೆಲಸ ಇಲ್ಲ ಇಲ್ಲಿ. ಹಾಗಲ್ಲ ಯಜಮಾನ್ರೆ, ನೀವ್ಯಾಕೆ ಸುಮ್ಮನೆ ಟೆನ್ಷನ್? ಸರಿ ಹೊಡ್ಬಾ ಹೊಡ್ಬಾ. ಸರಿ, ಸರಿ ಸರಿ. ಬರ್ತೀನಿ. ದುಡ್ಡು ಕಾಸು ಏನಾದ್ರು ಬೇಕಾ? ಬೇಡ ಯಜಮಾನ್ರೆ. ಸರಿ, ಬರ್ತೀನಿ ಯಜಮಾನ್ರೆ. ಆಯ್ತೀನಿ. ಒಳ್ಳೆ ಹುಡುಗ ಸುಮತಿ ಇವನು. ಎಲ್ಲಿ ಆನು 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 ಆನು. ಅಯ್ಯೋ ಅಮ್ಮ, ಇನ್ ಸ್ವಲ್ಪ ಕೊಡಮ್ಮ. ಏನಮ್ಮ ಸ್ವಲ್ಪ ತಿನ್ಸ್ತೀಯಾ? ಏಯ್, ಸಮಾಧಾನ ಕಣೆ, ಸಮಾಧಾನ. ಅಮ್ಮ, ನಾನ್ ಹುಟ್ದಾಗಿಂದ ಇಲ್ಲಿವರೆಗೂ ಯಾವ್ದಕ್ಕೂ ಆಸೆ ಪಟ್ಟಿಲ್ಲ ಅಮ್ಮ. ಆ ದೇವ್ರ ಹತ್ರ